ಬೇಸಿಗೆಯಲ್ಲಿ ತಂಪು ಎಂದು ತಿನ್ನೋ ಕಲ್ಲಂಗಡಿ ಹಣ್ಣಲ್ಲೂ ಕೆಮಿಕಲ್ ಇಂಜೆಕ್ಟ್ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ TV9 ರಿಯಾಲಿಟಿ ಚೆಕ್ ಮಾಡಿದೆ. ಕಲ್ಲಂಗಡಿ ಬೇಸಿಗೆಯಲ್ಲಿ ಜನರ ಬೇಗೆ ಶಮನ ಮಾಡೋ ಬಲು ಪ್ರಿಯವಾದ ಹಣ್ಣು. ಆದರೆ ಈ ಕಲ್ಲಂಗಡಿಗೂ ಸದ್ಯ ಕಿಲ್ಲರ್ ಕಲ್ಲರ್ ಅನ್ನೋ ಪೆಡಂಭೂತ ಒಕ್ಕರಿಸಿದೆ. ಕೃತಕವಾಗಿ ಹಣ್ಣು ಕೆಂಪಾಗಿಸಲು ಕಲ್ಲಂಗಡಿಗೆ ಕೆಮಿಕಲ್ ಇಂಜೆಕ್ಟ್ ಮಾಡಲಾಗುತ್ತಿದೆ. ಆದರೆ ಈ ರೀತಿ ಕೃತಕವಾಗಿ ಕೆಂಪು ಮಾಡಿದ ಹಣ್ಣಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಿದೆ ಅನ್ನೋ ಭಯಾನಕ ಅಂಶ ಬೆಳಕಿಗೆ ಬಂದಿದೆ. ಈ ಬಗ್ಗೆ TV9 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಜನ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಕೆಮಿಕಲ್ ಬಳಸಿ ಕಲ್ಲಂಗಡಿಗೆ ಬಣ್ಣ ತುಂಬುತ್ತಿರುವವರ ವಿರುದ್ಧ ಆರೋಗ್ಯ ಇಲಾಖೆ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದರೆ ಇದರಿಂದ ಜನ ಆತಂಕಕ್ಕೀಡಾಗಿದ್ದಾರೆ. ಇದಕ್ಕೆ ಕಲಬುರಗಿಯಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಲ್ಲರ್ ಬೆರೆಸೋದು ಆಘಾತಕಾರಿ ಸಂಗತಿ. ಆಹಾರ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಕಲರನ್ನು ಮಿಕ್ಸ್ ಮಾಡಿ ಮಾರೋದ್ರಿಂದ, ಅದರಲ್ಲಿ ಮಿಶ್ರಣ ಮಾಡಿ ಮಾರೋದ್ರಿಂದ ಮನುಷ್ಯನ ಆರೋಗ್ಯ ಮೇಲೆ ಬಹಳಷ್ಟು ಒಂದು ಆರೋಗ್ಯದ ದುಷ್ಪರಿಣಾಮವನ್ನು ಬೀರ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಕ್ಯಾನ್ಸರ್ ಅಂತ ಬಹುದೊಡ್ಡ ರೋಗಗಳನ್ನು ಈ ಕಲರ್ ಮಿಕ್ಸ್ ಅಂತಕ್ಕಂಥ ಈ ವಸ್ತುಗಳನ್ನು ತಿನ್ನೋದ್ರಿಂದ ಇವತ್ತು ಆಗ್ತಾಯಿದೆ. ಕಲ್ಲಂಗಡಿ ತಿನ್ನಬೇಕಾದ್ರೆ ಅದು ಕೆಂಪಾಗಿ ಕಾಣಬೇಕಾದ್ರೆ ದಲ್ಲಾಳಿಗಳು ಏನು ಮಾಡ್ತಿದ್ದಾರೆ, ಅದರೊಳಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಅಲ್ಲಿ ಮಾರಾಟ ಮಾಡಬೇಕಾದ್ರೆ ಈಗ ಅದು ತಿಂದು ಜನರಿಗೆ ಭಾಳಷ್ಟು ರೋಗ ರುಜಿನಗಳು ಉಂಟಾಗಬಹುದು ಅಂತ ಹೇಳುವ ಅಭಿಪ್ರಾಯ. ದಾವಣಗೆರೆ ಕಲ್ಲಂಗಡಿ ರೈತ TV9 ಜೊತೆ ಮಾತನಾಡಿದ್ದು, ಇಂಜೆಕ್ಟ್ ಮಾಡಿ ಕೃತಕವಾಗಿ ಹಣ್ಣನ್ನ ಕೆಂಪಾಗಿಸುತ್ತಾರೆ. ಅಧಿಕ ಲಾಭದ ಆಸೆಗಾಗಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ರೈತರು ಯಾವುದೇ ಕಾರಣಕ್ಕೂ ಸಹ ಬೇರೆ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ನ ಬಳಸೋದಿಲ್ಲ ಹಣ್ಣಾಗಲಿಕ್ಕೆ. ಬಟ್ ಖರೀದಿದಾರ ಏನು ಮಾಡ್ತಿದ್ದಾರೆ ಅಂತಂದರೆ ನಮ್ಮ ರೈತರಿಂದ ಕಟಾವು ಮಾಡ್ಕೊಂಡು ಅವರು ಕೆಮಿಕಲ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಹಣ್ಣು ಶೈನಿಂಗ್ ಬರಲಿಕ್ಕೆ ಮತ್ತು ಕಲರ್ ಬರಲಿಕ್ಕೆ ಅವರು ಬೇರೆ ರೀತಿಯಾಗಿರ್ತಕ್ಕಂಥ ಸಿಂಪಡಣೆಗಳು ಮಾಡ್ತಿದ್ದಾರೆ. ಸಿಂಪಡಣೆ ಮಾಡ್ತಿರೋದ್ರಿಂದ ಏನಾಗ್ತದೆ ಅಂದರೆ ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ. ಬಾಗಲಕೋಟೆಯಲ್ಲಿ TV9 ರಿಯಾಲಿಟಿ ಚೆಕ್ ನಡೆಸಿದಾಗ ನಮ್ಮಲ್ಲಿ ಕಲ್ಲಂಗಡಿಗೆ ಕೆಮಿಕಲ್ ಇಂಜೆಕ್ಟ್ ಮಾಡಲ್ಲ ಅಂತ ವ್ಯಾಪಾರಸ್ಥರು ಹೇಳಿದ್ದಾರೆ. ಇಂಜೆಕ್ಷನ್ ಅದು ಏನೈತಿ UP ಬಿಹಾರದಾಗ ಮಾಡಿರ್ಬೋದು. ಈಗ ಕರ್ನಾಟಕದಾಗ ನಾ ಹೇಳ್ತೇನೆ ಗ್ಯಾರಂಟಿಯಾಗಿ, ಕರ್ನಾಟಕದಾಗ ಇದು ನಮ್ಮಂತ ನಡೆಯಂಗಿಲ್ಲ. ಇದು ಇಂಜೆಕ್ಷನ್ ಹೊಡೆದು ಯಾರ ಕಡೆ ಏನೈತಿ ಇದೂ ಇಲ್ಲ, ಟೈಮ್ನೂ ಇಲ್ಲ. ಇದು 60 ದಿವಸ ನಂತರ ಏನೈತಿ ಪೂರ್ತಿ ಕೆಂಪು ಬಂದೇ ಬರುತ್ತೆ. ಹಾವೇರಿ ಜಿಲ್ಲೆಯಲ್ಲೂ ಕಲ್ಲಂಗಡಿ ಬಗ್ಗೆ ಸುದ್ದಿ ತಿಳಿದು ಕಲ್ಲಂಗಡಿ ತಿನ್ನಲು ಜನರು ಹಿಂದೇಟು ಹಾಕ್ತಿದ್ದಾರೆ. ಬೇಸಿಗೆ ಸ್ಟಾರ್ಟ್ ಆಗೋದೇ ನಮಗೆ ಕಲ್ಲಂಗಡಿಯಿಂದ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಈ ಥರ ಅವ್ರು ಕೆಮಿಕಲ್ ಯೂಸ್ ಮಾಡಿ ನಮಗೆ ಇಂಜೆಕ್ಷನ್ ಮಾಡಿ ನಮ್ಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ಬಿಡುತ್ತೆ. ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಈಗ ನಾವು ಕಲ್ಲಂಗಡಿ ಸೀಸನ್ ಇದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಟ್ ತೊಗೊಂಡು ಹೋಗೋಕೆ ಭಯ ಆಗ್ತದೆ ಇವಾಗ. TV9ನಲ್ಲಿ ನಿರಂತರ ಸುದ್ದಿ ಪ್ರಸಾರ ಹಿನ್ನೆಲೆ ಕೋಲಾರದಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿರುವ ಕಲ್ಲಂಗಡಿ ಹಣ್ಣಿನ ಪರೀಕ್ಷೆ ಮಾಡಿದ್ದಾರೆ. ಕಲ್ಲಂಗಡಿ ಹಣ್ಣಿನ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.